ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಸಾವಿನ ಸಮಾಧಿ ತೋಡ್ತಾ ಇದೆಯಾ ಬಿಬಿಎಂಪಿ? ಬೆಂಗಳೂರಿನಲ್ಲಿ ಯಮ ಗುಂಡಿಗೆ ಇನ್ನೆಷ್ಟು ಬಲಿ ಬೇಕು? ಪಾಲಿಕೆಯ ನಿರ್ಲಕ್ಷ್ಯದಿಂದ ಯುವಕ ಜೀವನ್ಮರಣ ಹೋರಾಟ ನಡೆಸುವಂತಹ ಪರಿಸ್ಥಿತಿ ಬಂದಿದೆ. ಸಾವಿನ ಸಮಾಧಿ ಆಗಿದೆ ಬಿಬಿಎಂಪಿ ಗುಂಡಿಗಳು. ಯಮ ಗುಂಡಿ ಸೈಯದ್ ಜಾವೇದ್ ಅನ್ನುವಂತಹ ಯುವಕ ಪಾಲಿಕೆ ನಿರ್ಲಕ್ಷ್ಯದಿಂದಾಗಿ ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದಾನೆ. ಚರಂಡಿಗೆ ಬಿದ್ದಿದ್ದ ಸೈಯದ್ ಜಾವೇದ್. ಆ ಬಿದ್ದ ರೀತಿ ನೋಡ್ಬಿಟ್ರೆ ಯಾರಾದರೂ ಬೀಳ್ಬೋದು, ಹಂಗಿದೆ ಪರಿಸ್ಥಿತಿ. ನಾಗವಾರದ ಗೋವಿಂದಪುರದಲ್ಲಿ ನಡೆದಿದ್ದಂತಹ ಘಟನೆ. ಚರಂಡಿ ಕಾಮಗಾರಿ ವೇಳೆ ಬ್ಯಾರಿಕೇಡ್ ಕೂಡ ಹಾಕದೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆ ಜಾವೇದ್ ಈದ್ ಮಿಲಾದ್ ಬಾವುಟ ಕಟ್ಟೋದಕ್ಕೆ ಅಂತ ಕಟ್ಟಡ ಹತ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅಲ್ಲಿ ಗಾಡಿನಲ್ಲಿ ಬರುವಂಥ ದೃಶ್ಯ ಕಾಣ್ತಾ ಇದೆ. ಗಾಡಿನಲ್ಲಿ ಬಂದು ಮೋಸ್ಟ್ಲಿ ಆ ಕಟ್ಟಡ ಹತ್ತಿ ಅಲ್ಲಿಂದ ಕೆಳಗೆ ಬಿದ್ದಿರಬೇಕು. ಸೈಯದ್ ದೇಹಕ್ಕೆ ಮೋರಿಯ ಸರಳುಗಳು, ಆ ಸರಳುಗಳನ್ನು ಹಾಗೆ ಬಿಟ್ಟಿದ್ದಾರೆ, ಅಲ್ಲಿ ಓಪನ್ ಬಿಟ್ಟಿದ್ದಾರೆ. ಕೆಲವು ತಿಂಗಳುಗಳಿಂದ ಹಾಗೆ ಓಪನ್ ಇದೆಯಂತೆ ಆ ಸರಳುಗಳು. ಆ ಸರಳುಗಳು ಚುಚ್ಕೊಂಡಿದೆ ಆತನ ದೇಹಕ್ಕೆ. ಈಗ ಸದ್ಯ ವೆಂಟಿಲೇಟರ್ ಮೇಲಿದ್ದಾರೆ, ICUನಲ್ಲಿದ್ದಾರೆ ಈ ಸೈಯದ್ ಜಾವೇದ್. ಈದ್ ಮಿಲಾದ್ ಬಾವುಟ ಕಟ್ಟೋಕೆ ಅಂತ ಹತ್ತಿದ್ರು. ವೀಕ್ಷಕರೇ, ಯಾರಿಗೆ ಬೇಕಾದ್ರೂ ಇಂಥ ಅಪಾಯ ಸಂಭವಿಸಬಹುದ್ರಿ. 100 ಕಡೆ ಈ ತರದ ಚರಂಡಿಗಳನ್ನ ಓಪನ್ ಬಿಟ್ಟಿದ್ದಾರೆ, ಕಬ್ಬಿಣದ ಸರಳುಗಳನ್ನ ಓಪನ್ ಬಿಟ್ಟಿದ್ದಾರೆ. ರಸ್ತೆ ಮೇಲಂತೂ ನಾವು ನಡ್ಕೊಂಡು ಬರ್ತಾನೆ ಗಮನಿಸಬಹುದು, ದೊಡ್ಡದಾಗಿ ಒಳ ಚರಂಡಿಗಳು. UGD ಇದೆಯಲ್ಲ, UGD ಬಾಯ್ ಬಿಟ್ಬಿಟ್ಟಿದೆ ಎಷ್ಟೋ ಕಡೆ. ಮಕ್ಕಳೇನಾದ್ರೂ ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳು ನಡ್ಕೊಂಡು ಹೋದ್ರೆ ಸೀದಾ ಅದರೊಳಗೆ ಬೀಳೋದೇನೆ. ಅಂಥ ಅಪಾಯಕಾರಿಯಾದಂಥ ಪರಿಸ್ಥಿತಿ ನಗರದ ಅನೇಕ ಕಡೆಗಳಲ್ಲಿದೆ. ಬಿಬಿಎಂಪಿ ಯಾವಾಗ ಎಚ್ಚೆತ್ತುಕೊಳ್ಳೋದು? ಇಲ್ಲಿ ಇರೋ ಮಿನಿಸ್ಟರ್ಗಳಿಗೆ, ಇಲ್ಲಿರೋದು ಪಾಲಿಟಿಷಿಯನ್ ಲೀಡ್ರ್ಗಳಿಗೆ ಒಂದೇನೆಂದರೆ, ಈ ಓಟ್ ತೊಗೊಳ್ತೀರಾ, ಮಾತಾಡ್ತೀರಾ ಚೆನ್ನಾಗಿ, ಸ್ವಲ್ಪ ಕೆಲಸನ ಬೇಗ ಮುಗಿಸ್ಕೊಟ್ರೆ ಜನಗೆ ವಾಸ ಆಗುತ್ತೆ, ಒಳ್ಳೇದಾಗತ್ತೆ. ನಾವೆಲ್ಲ ಇಲ್ಲೇ ಇರೋದಲ್ಲ, ನೀವು ಇಲ್ಲೇ ಇರೋದು. ಅದಕ್ಕೆ ಅವ್ರ ತಾಯಿ ತಂದೆಗೆ ಎಷ್ಟು ಕಷ್ಟ ಆಗುತ್ತೆ. ಸ್ವಲ್ಪ ನೀವು ಇದು ಮಾಡಿಕೊಟ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹಾಸ್ಪಿಟ್ಲಿಗೆ ಇಲ್ಲಿರೋ ಬಡವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಷ್ಟೇ ಸರ್. ಇಲ್ಲಿ ಇರೋ ಮಿನಿಸ್ಟರ್ಗಳಿಗೆ, ಇಲ್ಲಿರೋದು ಈಗ ನಾಗವರದ ಗೋವಿಂದಪುರ ವಾರ್ಡ್ ನಂಬರ್ 23ರಲ್ಲಿದ್ದೀನಿ. ಮೊನ್ನೆ ಭಾನುವಾರ ಒಂದು ಘಟನೆ ನಡೆಯುತ್ತೆ. ಇಲ್ಲಿ ಮೇಲೆ ಬಾವುಟ ಕಟ್ಟೋಕ್ಕೆ ಒಬ್ಬ ಯುವಕ ಹೋಗ್ತಾನೆ. ಅಲ್ಲಿಂದ ಕಾಲು ಜಾರಿ ಡೈರೆಕ್ಟಾಗಿ ಈ ಒಂದು ಮೋರಿ ಚರಂಡಿ ಒಳಗೆ, ಈ ಒಂದು ಮೋರಿ ಒಳಗೆ ಬಿಡ್ತಾನೆ. ಆ ಮೋರಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಎಂಬುದು. ಎಲ್ಲ ಓಪನ್ ರಾಡ್ಗಳು ಎದ್ದು ಕಾಣ್ತವೆ. ಸಡನ್ನಾಗಿ ಆ ಹುಡುಗ ಈ ಕಬ್ಬಿಣದ ರಾಡ್ ಮೇಲೆ ಬಿದ್ದಿದ್ದಾನೆ. ಆ ರಾಡ್ಗಳು ಬಾಡಿ ಒಳಗೆ ಸುಚ್ಚಿ ಇದೀಗ ಆ ಹುಡುಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾನೆ. ಒಂದು ಕಡೆ ಕುಟುಂಬಸ್ಥರು ಆಕ್ರಂದನೆ ಜೋರಾಗಿದೆ. ಈ ಒಂದು ಭಾಗದಲ್ಲಿ ಎಲ್ಲವೂ ಸರಿ ಇಲ್ಲ. ಯಾಕಂದರೆ ಬಿಬಿಎಂಪಿ ಅಧಿಕಾರಿಗಳು ಒಂದು ಕಡೆ DK ಶಿವಕುಮಾರ್ ಅವರು ಏನು ಮಾಡ್ತಾರೆ ಎಂಬುದು ಗೊತ್ತಾಗಲ್ಲ. ಡೆಡ್ಲೈನ್ ನೀಡಿದ್ರಷ್ಟೇ ಬಿಟ್ಟರಷ್ಟೇ. ಒಂದು ಕಡೆ ಗುಂಡಿ ಮುಕ್ತವಾಗಿಲ್ಲ, ಮತ್ತೊಂದು ಕಡೆ ಚರಂಡಿ ಮುಕ್ತವಾಗಿಲ್ಲ. ಆದರೂ ನೋಡಿ, 2 ದಿನ ಆಗಿ ಹುಡುಗ ಈ ಥರ ಡೆತ್ ಆಗಿದಂತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಗೊತ್ತಾದರೂ ಸಹ ಯಾವೊಬ್ಬ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ. ಇಲ್ಲಿ ಮುಂಜಾಗ್ರತವಾಗಿ ಬ್ಯಾರಿಕೇಡ್ ಹಾಕುವ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಈ ಒಂದು ಭಾಗದ ವಾಹನ ಸವಾರರು ಮತ್ತು ಇಲ್ಲಿ ಸುತ್ತಮುತ್ತ ಸ್ಥಳೀಯರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಈ ಒಂದು ಭಾಗವನ್ನು ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಇಲ್ಲೆಲ್ಲವೂ ಫುಟ್ಪಾತ್ಗಳು ಚೆನ್ನಾಗಿಲ್ಲ, ರೋಡ್ ಚೆನ್ನಾಗಿಲ್ಲ. ಇಲ್ಲಿ ನೋಡಿ ಯಾವ ರೀತಿ ಇದೆ ಎಂಬುದು. ಯಾರಾದರೂ ಇಲ್ಲಿ ಸ್ಲಿಪ್ಪಾಗಿ ಬಿದ್ದರೆ, ತುಂಬ ಜನ ಓಡಾಡ್ತಾರೆ, ಇಲ್ಲಿ ಸ್ಲಿಪ್ಪಾಗಿ ಬಿದ್ದರೆ ಯಾರು ಜವಾಬ್ದಾರಿ? ನೋಡಿ ಯಾವ ರೀತಿ ಇದೆ ಎಂಬುದು. ಕಲ್ಲುಗಳು ಬೀಳ್ಬೋದು. ಇಲ್ಲಿ ಸಹ ಯಾರು ಹಾಕಿಲ್ಲ, ಇವರು ವ್ಯಾಪಾರಸ್ಥರೇ, ನಾವೇ ಹಾಕ್ಕೊಂಡಿವಿ ಸ್ವಾಮಿ ಇದೆಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಸುಮಾರು 4-5 ತಿಂಗಳಾಯಿತು, ಕಾಮಗಾರಿ ಮಾಡ್ತಾ ಇಲ್ಲ, ಮುಗಿಸ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂದರೆ ಒಂದು ಯುವಕ ಈಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾನೆ. ಎಲ್ಲವೂ ಚೆನ್ನಾಗಿ ಎಲ್ಲವೂ ಕಿತ್ತಿ ಹಾಕಿದ್ದಾರೆ. ನೋಡ್ರಿ ಅದು ಯಾವ ರೀತಿ ಇದೆ, ಬನ್ನಿ ತೋರಿಸ್ತೀನಿ. ಮೇನ್ ರೋಡ್ ಇದು ಯಾವ ರೀತಿ ಇದೆ. ಇಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಮಣ್ಣು ತಂದು ಇಲ್ಲೇ ಹಾಕಿದ್ದಾರೆ. ಇದು ಬ್ರ್ಯಾಂಡ್ ಬೆಂಗಳೂರು ಎಂಬುದು ಏನೋ ಒಂದು ಕಡೆ ಇಲ್ಲಿನ ಸ್ಥಳೀಯರು ಆಕ್ರೋಶ ಹೊರಾಗ್ತಿದ್ದಾರೆ. ಎಲ್ಲವೂ ಹಾಳು ಮಾಡಿದ್ದಾರೆ, ಯಾವುದೂ ಸರಿ ಮಾಡಿಲ್ಲ. ಸುಮಾರು 4 ತಿಂಗಳಾಯಿತು, ಇನ್ನೂ ಇಲ್ಲಿ ಒಂದು ಭಾಗದ ಚರಂಡಿ ಮುಕ್ತ ಮಾಡಿಲ್ಲ. ಚರಂಡಿ ಕೆಲಸ ಸಂಪೂರ್ಣವಾಗಿಲ್ಲ, ಗುಂಡಿಗಳು ಮುಚ್ಚಿಲ್ಲ. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಶಾಸಕರು ಈ ಒಂದು ಭಾಗಕ್ಕೆ ಯಾರೆಲ್ಲ ಬರ್ತಾರೆ ಅವ್ರು ಖುದ್ದಾಗಿ ಬರಬೇಕು. ಯಾಕಂದರೆ ಹುಡುಗ ಸಹ ಡೆತ್ ಆಗಿ ಇನ್ನೂ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾನೆ. ಅಲ್ಲಿ ಬಂದು ಪರಿಶೀಲನೆ ಮಾಡಿಲ್ಲ, ಇಲ್ಲಿ ಮುನ್ನೆಚ್ಚರಿಕೆ ಕ್ರಮ ಯಾವುದೂ ತೆಗೆದುಕೊಂಡಿಲ್ಲ. ಮತ್ತೊಂದು ಕಡೆ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಬಲಿ ಆಗ್ಬೋದು ಅಂತಲೇ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಂಡು ಈ ಒಂದು ಭಾಗದ
ತರಹದ ಗುಂಡಿಗಳು ಚರಂಡಿಗಳನ್ನು ಮುಕ್ತ ಮಾಡಬೇಕಂತೇನೋ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಿರುಪತಿ ಲಡ್ಡು ವಿಚಾರದಲ್ಲಿ ಈಗ ಭಾರಿ ವಿವಾದ ಎದ್ದೇಳ್ತಾ ಇದೆ. ಖುದ್ದು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಏನಂತಂದ್ರೆ, ತಿರುಪತಿ ಲಡ್ಡಿನಲ್ಲಿ ಈ ಹಿಂದೆ ಪ್ರಾಣಿಯ ಕೊಬ್ಬನ್ನ ಬಳಸಲಾಗ್ತಾ ಇತ್ತು ಅಂತ. ಭಕ್ತರಿಗೆ ಎಂತ ಶಾಕಿಂಗ್ ವಿಚಾರ ಇದು. ತಿರುಪತಿ ತಿಮ್ಮಪ್ಪನ ಲಡ್ಡಿನಲ್ಲಿ ಪ್ರಾಣಿಯ ಕೊಬ್ಬು ಬಳಸಲಾಗ್ತಾ ಇತ್ತು, ತುಪ್ಪದ ಬದಲು ಪ್ರಾಣಿಯ ಕೊಬ್ಬನ್ನ ಬಳಸಲಾಗ್ತಾ ಇತ್ತು ಅಂತ ಆಂಧ್ರ ಪ್ರದೇಶ ಸಿಎಂ ಖುದ್ದು ಚಂದ್ರಬಾಬು ನಾಯ್ಡು ಈ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ಮತ್ತೆ ವಾಪಸ್ ತುಪ್ಪ ಬಳಸ್ತಾ ಇದೀವಿ ನಾವು ಅಂತ. ಹಿಂದಿನ ಜಗನ್ ರೆಡ್ಡಿ ಸರ್ಕಾರದ ಮೇಲೆ ಭಾರಿ ಆರೋಪವನ್ನು ಮಾಡಿದ್ದಾರೆ. ಕಳಪೆ ಸಾಮಗ್ರಿಗಳನ್ನ ಲಡ್ಡು ಮಾಡೋದಕ್ಕೆ ಬಳಸಲಾಗ್ತಾ ಇತ್ತು ಅಂತ ಹೇಳಿದ್ದಾರೆ. ತಮ್ಮ ಸರ್ಕಾರದ ಸಂಪುಟ ಸಭೆಯಲ್ಲಿ ನಾಯ್ಡು ಈ ಮಾತು ಹೇಳಿದ್ದಾರೆ. ಈಗ ಮತ್ತೆ ತುಪ್ಪ ಬಳಸಲಾಗ್ತಾ ಇದೆ, ಪಾವಿತ್ರ್ಯ ನೀಡಲಾಗ್ತಿದೆ ಅಂತ ಸಂಪುಟ ಸಚಿವರ ಜೊತೆ ಹೇಳಿದ್ದಾರೆ ಚಂದ್ರಬಾಬು ನಾಯ್ಡು. ತಿರುಪತಿ ಲಡ್ಡು ಅದರ ರುಚಿ ಮತ್ತು ಅದರಲ್ಲಿರ್ತಕ್ಕಂಥ ಭಕ್ತಿ ಭಾವ ಏನಿದೆಯಲ್ಲ, ಅದು ಭಕ್ತರಿಗೇನೆ ಗೊತ್ತು. ಆದರೆ ಅದಕ್ಕೆ ಪ್ರಾಣಿಯ ಕೊಬ್ಬನ್ನು ಬಳಸ್ತಾ ಇದ್ರು ಅಂತ ಅನ್ನುವಂಥದ್ದನ್ನ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಇದು ಸಾಕಷ್ಟು ಶಾಕಿಂಗ್ ಆಗಿದೆ. ಸೊ ಇಡೀ ದೇಶಾದ್ಯಂತ ಒಂದು ಬಹುದೊಡ್ಡ ವಿವಾದಕ್ಕೆ ಕಾರಣವಾಗಬಹುದಾದಂತಹ ಘಟನೆ ಇದು. ಆದರೆ ಚಂದ್ರಬಾಬು ನಾಯ್ಡು ಆರೋಪವನ್ನ YSRCP ತಳ್ಳಿ ಹಾಕಿದೆ. ನಾಯ್ಡು ಆರೋಪದಲ್ಲಿ ದುರುದ್ದೇಶ ಇದೆ ಅಂತ ಹೇಳಿದೆ. ರಾಜ್ಯಸಭೆ MP ಸುಬ್ಬಾರೆಡ್ಡಿ ಈ ಮಾತನ್ನ ಹೇಳಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಯಾವ ಹಂತಕ್ಕಾದರೂ ಇಳಿತಾರೆ ಅಂತ ಚಂದ್ರಬಾಬು ನಾಯ್ಡು ವಿರುದ್ಧ ಸುಬ್ಬಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಇದು ಕೋಟ್ಯಂತರ ಭಕ್ತರ ಭಾವನೆಗೆ ಚಂದ್ರಬಾಬು ನಾಯ್ಡು ಅವಮಾನ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಇಷ್ಟೊಂದು ಕೆಳಮಟ್ಟದಲ್ಲಿ ಮಾತನಾಡಲ್ಲ, ಆರೋಪ ಸಾಬೀತು ಮಾಡಲಿ ಅಂತ ಸುಬ್ಬಾರೆಡ್ಡಿ ಸವಾಲ್ ಹಾಕಿದ್ದಾರೆ. లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈరోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి